ಕೆಂಪನ ಗಲ್ಲದ ಪೋರಿ ಒಳ್ಳಿ ನೋಡ್ಬೇಡ ನನ್ನ ಮಾರಿ ಮೈ ಮರೆತು ಕುಂತಾಗ ನಗಬೇಡ ನನ್ನ ನೋಡಿ ಹೂವಿನ ಪ್ರಕಾರ ಗುಲಾಬಿ ಜಂಬಾರ ಹಾಕೊಂಡು ಮುತ್ತಿನ ಹಾರ ಓಣ್ಯಾಗ ನೀ ಬಂದ್ರ ನೋಡಿದವರ ಬಾಯಾಗ ನೀರ ನೋಡಿದವರ ಬಾಯಾಗ ನೀರ ಬಿಗರ ಬಾಳ ದೊಡ್ಡದೈತೆ ಮರಣ್ಣ. ಹೌದು, ಕೈಯಾಗರೆ ಬಾಡಿ ಹಿಡ್ಸಲ್ಲಾಗೈತಿ. ಒಂದು ದಿವಸ ಗಿಡದಾಗ ಹೂವಾಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸಹಿತ ನೆರಳು ಕೊಟ್ಟಿಲ್ಲ. ಅಂತ ಗಿಡ ತಗೊಂಡು ಏನು ಮಾಡೋದೈತಿ? ಅದಕ್ಕೇನು ಮಾಡೋದಪ್ಪ, ಸಣ್ಣ ಕಡ್ದು ಒಲಿಗೆ ಹಚ್ಚೋದು, ಮನ್ಯಾಗ ಅಡಿಗೆರೆ ಹಾಕೋಸನೆ. ಹಸು ಅಂದ್ರೆ ಆಕಳು. ಆಕಳ ನೋಡಕ್ ಬಾಳ ದೊಡ್ಡದದ, ಭಾರಿ ಅದ, ಕಿಲಾರಿ ಐತಿ. ಹೌದು, ಬೆಳ್ಳಗೈತಿ. ಕೋಡು ನೋಡು ಸುದ್ದ ಅದಾವ, ಬಾಲ ನೋಡು ಸುದ್ದ ಅದಾವ, ಕಾಲು ನೋಡು ಸುದ್ದ ಅದಾವ, ಬಾಯಾಗ ಹಲ್ಲ ಸುದ್ದ ಅದಾವು. ಆಕಳ ಸುದ್ದದ, ಆಕಳ ಮಾತ್ರ ಹೆಂಡಲಾಗ್ಯಾದ. ಏ ಅಂತ ಆಕಳ ಬ್ಯಾಡ್ರಿ, ಬಹುತೇಕ ಕ್ಯಾನ್ಸಲ್ದಾಗ ಇರ್ಲಿಕ್ಕಿಲ್ಲ ಅದು. ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲದನಕ. ಹೌದು ಹೌದು. ಆಯ್ತು ಮತ್ತೆ. ರೂಪವಿದ್ದು ಫಲವೇನು ಗುಣವಿಲ್ಲದನಕ. ಇದು ಹೆಂಗ್ರಿ? ನೋಡಕ್ ಚಂದ ಇರ್ತಾರ, ಭಾರಿ ಇರ್ತಾರ, ಚಲೋ ಕಾಣಿಸ್ತಾರ. ಹೌದು, ಸೇಮ್ ಟು ಸೇಮ್ ಚಲವಿನ ಚಿತ್ತಾರ ಅಮೂಲ್ಯ ಕಂಡಂಗ್ ಕಾಣ್ತಾರ. ಅವ್ರ ಬಲ್ಯಕ್ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರ ಅವ್ರಿಗೆ ತಗೊಂಡು ಏನು ಮಾಡೋದೈತಿ? ಏನು ಮಾಡೋದತ್ ನಾವು ಹೋಗಾರ ಗಾಡಿಯಾಗ ಹೇಳ್ತೀನಪ್ಪ ನಿಮಗ. ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ, ಹೌದು, ನಮಸ್ಕಾರ ಮಾಡ್ತಾರ. ಅವ್ರ ಮನಸ್ಸೊಳಗ ಭಕ್ತಿ ಅನ್ನೋದೇ ಇರ್ಲಿ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ಯಾರ. ಅವ್ರು ಹೇಳ್ಯಾರಲ್ರಿ, ವ್ಯರ್ಥ ಆಗಬಾರ್ದು. ಶ್ರದ್ಧೆ ಇಟ್ಟು ನಮಸ್ಕಾರ ಮಾಡ್ಬೇಕು, ಹೌದು, ಭಕ್ತಿ ಇಟ್ಟು ನಮಸ್ಕಾರ ಮಾಡ್ಬೇಕು. ಭಗವಂತ, ಹೌದು, ಇದು ಎಲ್ಲ ನಿಂದೆ ಐತಿ. ನಿಂದೆ ಅದ. ನೀನು ಸೂತ್ರಧಾರಿ ಅದಿ, ನಾವು ಪಾತ್ರಧಾರಿಗಳದೀವಪ್ಪ. ಹೌದು, ನಾವು ಮಾಡಿರ್ತಕ್ಕಂಥ ಕರ್ಮ ಎಲ್ಲ ದೂರ ಮಾಡು ಭಗವಂತ ಅಂತೇಳಿ ಯಾರು ಭಕ್ತಿಯಿಂದ ಹಣಿ ಹೊಡಿತೀರ ನೋಡು, ಹೌದು, ಅವರ ಕಷ್ಟ ನಷ್ಟಗಳು ದೂರ ಆಗಿ ಹೋಗ್ತಾವಂತಕ್ಕಂಥ ಮಾತು ಈ ಸ್ಟೇಜಿನ ಮೇಲೆ ಹೇಳ್ಬೇಕಾಗ್ಯದ, ಹೇಳ್ಬೇಕಾಯ್ತ್ರಿ. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಹೌದು, ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೋದ ಸಂದಿನೊಳಗ ಅವ್ರೇನು ಮಾತಾಡ್ಯಾರ, ಹೌದು, ನಾವೇನು ಮಾತಾಡೀವಿ ಅಂತಕ್ಕಂಥದ್ದು ನಾವೀಗ ಏನು ಮಾತಾಡ್ಬೇಕಾಗ್ಯದ, ಹೌದು ಅನ್ನುವಂತ ಮಾತು ಹೇಳ್ಯಾರ. ಏನ್ರಿ? ಏನ್ ಹೇಳ್ಯಾರ ಅಂತ ಕೇಳಿದ್ರ, ಮಾತುಗಳು ಜಾಸ್ತಿ ಆಗಬಾರ್ದು. ಹೌದು, ಮಾತು ಜಾಸ್ತಿ ಆಗಬಾರ್ದು, ಜಾನಪದ ಜಾಸ್ತಿ ಆಗ್ಬೇಕಂತ ಹೇಳ್ಯಾರಪ್ಪ. ಜಾನಪದ ಜಾಸ್ತಿ ಆಗಬೇಕು, ಹೌದು ಅನ್ನುವಂತ ಮಾತು ಹೇಳ್ಯಾರಲ್ರಿ. ಅದ್ರ ಸಲುವಾಗಿ ನಾವು ಮಾತುಗಳನ್ನ ಜಾಸ್ತಿ ಹೇಳಬಾರ್ದಾಗ್ಯದ. ಹೌದು, ಮನುಷ್ಯನ ಬಳಿಕ ಆಸೆ ಇರಬೇಕು, ಹೌದು, ದುರಾಸೆ ಇರಬಾರ್ದು. ಇದು ಹೆಂಗ್ರಿ? ಆಸೆ ಇತ್ತು ಅಂದ್ರೆ ಏನಾಗ್ತದ, ದುರಾಸೆ ಬತ್ತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಒಂದು ಮಾತು ಹೇಳದೈತಿ. ಏನ ಮಾತ್ರಿ? ಒಂದು ದಿವಸ ನವಲಗುಂದ ನಾಗಲಿಂಗ ಸ್ವಾಮಿಯವರು ಸಂಚಾರ ಮಾಡ್ಕೋತ ದೇಶದ ಮ್ಯಾಗ ಹೊಂಟಿದ್ರು. ಹೌದಪ್ಪ, ಹೌದು, ಹೊಂಟಿದ್ರು, ನಾಡ ಮೇಲೆ ಹೊಂಟಿದ್ರು. ನಾಡ ಮೇಲೆ ಹೋಗುವಂತ ಸಮಯದೊಳಗೆ ಒಂದು ಮನಿ ಹತ್ತು, ಆ ಮನಿ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಹೇಳಿ ಭಿಕ್ಷಾರ. ಹೌದು, ಅದೇನು ಪುರಾಣ ಏನು ಬೇಡ, ಆ ಪುರಾಣ ಪುಂಡ್ರಗೋಷ್ಠಿ ಶಾಸ್ತ್ರ ಶಾಣ್ಯರ ಗೋಷ್ಠಿ ಖಂಡಿತ ಹೇಳ್ರು ಮಿಂಡ್ರಿ ಮಕ್ಕಳೇ ಅಂತೇಳಿ ಬಬಲಾದಿ ಸದಾಶಿವ ಅಪ್ಪಾಜಿ ಅವ್ರು ಹೇಳ್ಯಾರ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ಕೊತ ಬಂದಾರ ನೋಡು. ಹಾಲು ಮತ್ತು ಸಿದ್ಧಾಟಿಕೆ ವಿಷಯದ ಬಗ್ಗೆ ನಮ್ಮ ಸರಿಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ಕೇಳೋದೈತಿ. ಹೌದು, ಏನು ಪ್ರಶ್ನೆ ಅಂತ ಕೇಳಿದ್ರ, ಏನ್ರಿ? ಅರಿಕೇರಿ ಅರಮನೆ ಬ್ಯೂರ್ಗಿ ಗುರುಮನಿ, ಅರಿಕೇರಿ ಅರಮನೆ ಬ್ಯೂರ್ಗಿ ಗುರುಮನಿ, ಮಾಯಿ ಮಕ್ಕಣಾಪುರ ಶಿವಾಸ್ತನ ಗದ್ದಿಗೆ, ಹೌದು, ಕಲ್ಲೂರು ಒಡೆಯನ ಮಾತು ಕರಿಕಲ್ಲಿನ ಮ್ಯಾಗ ಮ್ಯಾಣದ ಗೂಟು ಜಡದಂಗ್ಲೇ ಗಾಣಿಮೆಣ್ಣೆ ಅಂತ ಹೇಳಿ ನೋಡಿ ಆಗ್ತಾವ. ಹೌದು, ಕೇಳದಿತ್ತಂದ್ರೆ ತುದಿಗಾಯಿ ಹೇಳ್ದ ಕೇಳ್ಬೇಡ್ರಿ, ಮುಂಗಾಯಿ ಹೇಳ್ದ ಕೇಳ್ರಲೆ, ಹಿಂಗ ನುಡಿ ಆಗ್ತಾವ. ಹೌದು, ಆ ನುಡಿ ಯಾಕೆ ಆಗ್ತಾವ, ಎಲ್ಲಿ ಆಗ್ತಾವ ಅಂತ ಕೇಳಿದ್ರ, ಇದೇ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕ ದೇವ್ರ ಹೇಳ ಕಲ್ಲೂರು ಕಡಿ ಮಠದೊಳಗ ನುಡಿ ಆಗ್ತಾವ. ನುಡಿ ಆಗ್ತಾವ. ಅಲ್ಲಿ ನುಡಿ ಆಗಬೇಕಾದ್ರೆ ಒಂದು ಕಾರಣದ ಮರಣ. ಏನ ಕಾರಣ? ಏನ ಕಾರಣದ ಅಂತ ಕೇಳಿದ್ರ, ಆ 101 ಮಂದಿ ಗುಡ್ಡದ ಮ್ಯಾಲ ಸಾಲ ಪಂತಿಗೆ ಊಟ ಕುಂತಿದ್ರು. ಸಾಲ ಪಂತಿಗೆ ಧರ್ಮರು ಊಟ ಕೂತಿದ್ರು. ಹೌದು, ಅದ್ರೊಳಗ ಬಟ್ಟಲ್ ಹೊಡಿಯಂದ ಅಸಹ್ಯ ರೂಪ ಇತ್ತು. ಅಸಹ್ಯ ರೂಪ ನೋಡಿ 100 ಮಂದಿ ಧರ್ಮರು ಧಿಕ್ಕಾರ ಮಾಡಿ ಎಬ್ಬಿಸಿ ಕಳಿಸಿದ್ರು. ಹೌದು, ಅಗಲ ಕಸ್ಕೊಂಡ್ರು.
ಹಾ ಕಸ್ಕೊಂಡು ಧಿಕ್ಕಾರ ಮಾಡಿ ಎಬ್ಬಸಿ ಕಳಿಸಿದ್ರು. ಹೌದು. ಆ ಎಬ್ಬಸಿ ಕಳಿಸದ ಕೂಡಲೇ ಬಟ್ಟಲು ಒಡಿಯ ಹೊರಗೆ ಬಂದು ಅಳ್ಳಕ್ಕತ್ತ. ಅಳ್ಳಕತ್ತ. ಆ ಮುತ್ತೆ ಗೊತ್ತಾಯ್ತು. ಹೌದು. ಮುತ್ತೆ ಯಾರು? ಯಾರು? ಅಮೋಘ ಸಿದ್ಧ. ಹೌದು. ಅಮೋಘ ಸಿದ್ಧ ಗೊತ್ತಾದ ಕೂಡಲೇ ಅಮೋಘ ಸಿದ್ಧ ಮೊಮ್ಮಗನ ಮಲ್ಯಾಕ ಬಂದತ್ತಾನ. ಏನತ್ತಂದ್ರಿ? ಯಪ್ಪ ಹಾ ಎಲ್ಲರೂ ಗುಡ್ಡದ ಮ್ಯಾಗ ಆನಂದದಿಂದ ಊಟ ಮಾಡ್ಲಕತ್ತಾರ. ಮಾಡ್ಲಕತ್ತಾರು. ನೀ ಯಾಕೆ ಹೊರಗೆ ಬಂದು ಅಳ್ಳಕತ್ತಿದ್ವು ಅಂತ ಕೇಳ್ದ. ಹಾ ಕೇಳ್ದ. ಅವಾಗ ಮೊಮ್ಮಗ ಹೇಳ್ತಾನ, ಏನತ್ತ? ಮುತ್ಯ ಹಾ ನನ್ನ ಅಸಹ್ಯ ರೂಪ ನೋಡಿ ನೋಡಿ ನನ್ನ ಕೈಯನ್ನು ತಾಟ ಕಸ್ಕೊಂಡು ನನಗೆ ಎಬ್ಬಸಿ ಕಳಿಸ್ಯಾರ. ಹೌದು. ನಾ ಧರ್ಮರ ಅಂಶದವ ಅದಿನೋ ಏನು ಇಲ್ಲ ಅಂತ ಕೇಳ್ದ. ಕೇಳ್ದ. ಅವಾಗ ಅಮೋಘ ಸಿದ್ಧ ಹೇಳ್ತಾನ, ಏನತ್ರಿ? ಯಪ್ಪ ನೀ ಧರ್ಮರ ಅಂಶದವ ಅದಿ ಯಾವಾಗ ನಿನ್ನ ಕಮ್ಮ ಅಂತ ಹೇಳಿ ಹಾ ಎಬ್ಬಸಿ ಕಳಿಸ್ಯಾರ ಅಂದ ಬಳಕ ಹೌದು. ಅವ್ರಕ್ಕಿಂತ ಹೆಚ್ಚಿಗೆ ಮಾಡಿ ನಾ ತೋರಿಸ್ನಿ ಅಂತ ಹೇಳಿ ಹಾ ಇದೇ ಏನಪ್ಪಾ ಅಂತ ಕೇಳಿದ್ರೆ ಕಲ್ಲೂರು ಕಡಿ ಮಠದೊಳಗ 3 ಮಾತು ಖರ್ಯಾರಿ ಹೇಳು ಸುಳ್ಳರಿ ಹೇಳು ನೀವು ತುದಿ ನಾಲ್ಗೆ ಮೇಲೆ ನಿಂತು ನಾನು ಸಿದ್ಧ ಮಾಡ್ತೀನಿ ಅಂದ ಅಮೋಘ ಸಿದ್ಧ. ಹೌದು. ಅಮೋಘ ಸಿದ್ಧ ಸಿದ್ಧ ಮಾಡ್ತೀನಿ ಅಂತೇಳಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ದ. ಹಾ. ಅದ್ರ ಸಲುವಾಗಿ ಕಲ್ಲೂರು ಕಡಿ ಮಠದೊಳಗ ನುಡಿ ಆಗ್ತಾವ. ಆಕವು. ಇಲ್ಲೊಂದು ಮಾತು ಕೇಳ್ತೀನಿ ನಾನು. ಏನ್ ಮಾತಾ? ಅರಕೇರಿ ಒಳಗ ಅರಮನೆ ಐತಿ, ಬೀವ್ರಿಗೆ ಒಳಗ ಗುರುಮನೆ ಐತಿ. ಹಾ ಬೀವ್ರಿಗೆ ಒಳಗ ಧರ್ಮದ ಕಟ್ಟಿ ಅದ. ಅದ. ಆ ಧರ್ಮದ ಕಟ್ಟಿ ಮ್ಯಾಲ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು, ಹಾ ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು. ಹೌದು. ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು. ಒಂದ್ ಸಣ್ಣ ಪ್ರಶ್ನೆ ಐತಿ, ಹಾ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಯಥಾ ಪ್ರಕಾರ ನಮ್ಮ ಮೌನ ಬಳಗ ಬಾಳ ಕೂಡ್ಯದ. ಹ್ಮ್ ಆ ತಾಯಿದೇರ ಮ್ಯಾಗ ಹೌದು. ಒಂದು ಪದ್ಯ ಹಾಡೋಕ್ಕಿಂತ ಮುಂಚಿತವಾಗಿ ಹೌದು. ಅಣ್ಣಂದಿರು ಒಂದೆರಡು ಜನಪದ ಹಾಡತ್ ಹೇಳ್ಯಾರ. ಹಾ ಜನಪದ ಹೆಂಗಂತ ಕೇಳಿದ್ರ, ಹೆಂಗ್ರಿ? ಪ್ರೀತ್ಯಾಗ ಮಾಡಿದಿ ಮೋಸ, ಹಾ ಬೀಳ್ತಾವ ಕೆಟ್ಟ ಕನಸ. ಏ ಪ್ರೀತ ಮಾಡಿದಿ ಮೋಸ, ಬೀಳ್ತಾವ ಕೆಟ್ಟ ಕನಸ. ನಮ್ಮೂರಾಗ ನನ್ನ ಪ್ರೀತ್ಯಾಗ, ನಮ್ಮೂರಾಗ ನನ್ನ ಪ್ರೀತ್ಯಾಗ ಸಿಗುದಿಲ್ಲ ನಿಂಗ ಹೋಗ. ಹೌದು. ಕೆಂಪನ ಗಲ್ಲದ ಪೋರಿ ಒಳ್ಳಿ ನೋಡ್ಬ್ಯಾಡ ನನ್ನ ಮಾರಿ. ಮೈ ಮರೆತು ಕುಂತಾಗ ನಗಬ್ಯಾಡ ನನ್ನ ನೋಡಿ. ಹೂವಿನ ಪ್ರಕಾರ ಗುಲಾಬಿ ಜಂಬಾರ ಹಾಕೊಂಡು ಮುತ್ತಿನ ಹಾರ ಓಡ್ಯಾಗ ನೀ ಬಂದ್ರ ನೋಡಿದವರ ಬಾಯಾಗ ನೀರ, ನೋಡಿದವರ ಬಾಯಾಗ ಕೆತ್ತದ ಈ ಬಿಗರ. ಏ ಕೆಂಪನ ಗಲ್ಲದ ಬೋರಿ ಹೊಳ್ಳಿ ನೋಡಿದ್ಯಾಡ ನನ್ನ ಮಾರಿ. ಮೈ ಮರ್ತಕೊಂತಾಗ ನಗಬ್ಯಾಡ ನನ್ನ ನೋಡಿ. ಒಂದು ಹೆಣ್ಮಕ್ಳ ಮ್ಯಾಗ ಪದ್ಯವನ್ನು ಹಾಡಿ ನಮ್ಮ ಉಭಯ ತಂಡದವರಿಗೆ ಬಾಳಿ ಹೋಗ್ತದ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಇರುತ್ತದೆ. ಇನ್ನೊಂದು ಹೊಸ ಜನಪದ.